ಎಂತ ಗೊತ್ತುಂಟಾ? ಸಿಂಪಲ್ ಆಗಿ ಒಂದು ಅಪ್ಪ ಮಗಳ ಕಥೆ ಹೇಳ್ತೇನೆ ಆಯ್ತಾ? ಹಾಯ್ ಹಲೋ ನಮಸ್ತೆ. ನಾನ್ ನಿಮ್ಮ ಕೋಸ್ಟಗ ಶಿಲ್ಪಾ ಫ್ರಮ್ ಮ್ಯಾಂಗ್ಳೂರ್. ಇದು ನವರಾತ್ರಿಲಿ ಮಾಡಿದ ವ್ಲಾಗ್ ಆಯ್ತಾ? ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯ್ತು ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನಪ್ಪ ನವರಾತ್ರಿ ಸ್ಟಾರ್ಟ್ ಆಗೋ ಮುಂಚೆನೆ ಹೇಳಿದ್ರು, ನನ್ನನ್ನೊಮ್ಮೆ ಕಟೀಲಮ್ಮನ ದರ್ಶನಗೆ ಕರ್ಕೊಂಡು ಹೋಗು ನವರಾತ್ರಿಯಲ್ಲಿ ಅಂತ. ಸಮಯ ಎಷ್ಟು ಬೇಗ ಹೋಗ್ತದೆ ನೋಡಿ ಅಂತೆ. ಇದೇ 10 ವರ್ಷಕ್ಕಿಂತ ಮುಂಚೆ ನಾನು ನನ್ನ ಅಪ್ಪನ ಹತ್ರ ಹೇಳ್ತಿದ್ದೆ, ನನ್ನನ್ನು ಟೆಂಪಲ್‌ಗೆ ಕರ್ಕೊಂಡು ಹೋಗಿ ಅಂತ ಹಠ ಮಾಡ್ತಿದ್ದೆ ಅವರು ಹೋಗ್ತಿರುವಾಗ. ಇವಾಗ ನನ್ನ ಅಪ್ಪ ಹೇಳ್ತಿದ್ದಾರೆ, "ನಿನ್ ಫ್ರೀ ಟೈಮ್ ಇರುವಾಗ ನನ್ನನ್ನು ಕರ್ಕೊಂಡು ಹೋಗು ಒಮ್ಮೆ" ಅಂತ. ಸೊ ನಾನು ನನ್ನ ಅಪ್ಪ ಹೊರಟ್ವಿ. ನಾವು ಹೊರಟಾಗ ಮಳೆ ಬಂದೇ ಬರುತ್ತೆ. ಮಳೆನೂ ಬಂತು. ನನ್ನ ಲೈಫ್ ಸೇವರ್ ಅಂತೂ ಈ ₹100 ರೈನ್ ಕೋಟು. ಇದನ್ನ ಹಾಕೊಂಡು ಸ್ವಲ್ಪ ಸ್ಲೋನೇ ಡ್ರೈವ್ ಮಾಡ್ಕೊಂಡು ಹೋದೆ. ಯಾಕಂದ್ರೆ ಮಳೆ ಬರುವಾಗ ಡ್ರೈವ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದಲ್ಲ. ಇನ್ನು ನಾವು ಕಟೀಲ್‌ಗೆ ಹೋಗಿ ರೀಚ್ ಆದ್ವಿ. ನಾವು ಹೋಗುವಾಗ ಅಲ್ಲಿ ಅಷ್ಟೇನು ರಶ್ ಇರ್ಲಿಲ್ಲ. ಬೆಳಿಗ್ಗೆ ಬೇಗ ಹೋದ ಕಾರಣ ಸ್ವಲ್ಪ ಜನನೇ ಇದ್ರು. ಹಾಗೆ ದೇವರ ದರ್ಶನ ಕೂಡ ಒಳ್ಳೆ ರೀತಿಯಲ್ಲಿ ಆಯ್ತು. ಇನ್ನು ಅಮ್ಮನ ಒಂದು ದರ್ಶನ ಸಿಕ್ಕಿದ್ರೆ ಸಾಕು, ಆ ದಿನವೇ ತುಂಬಾ ಪಾಸಿಟಿವ್ ವೇಯಲ್ಲಿ ಹೋಗ್ತದೆ. ಮತ್ತೆ ಲೈಫಲ್ಲಿ ಎಷ್ಟೇ ಕಷ್ಟ ಇರ್ಲಿ, ದೇವರು ನಮ್ಮ ಜೊತೆ ಇರ್ತಾನೆ ಎಂಬ ನಂಬಿಕೆಯಲ್ಲಿ ಜೀವನ ಇರೋದಲ್ಲ. ದೇವರ ದರ್ಶನ ಎಲ್ಲ ಆದ್ಮೇಲೆ ಸ್ವಲ್ಪ ದೇವಸ್ಥಾನದೊಳಗೆ ಕೂತ್ಕೊಂಡ್ವಿ. ಮತ್ತೆ ಮಳೆ ಸ್ವಲ್ಪ ಕಮ್ಮಿ ಇತ್ತು. ಸೊ ಅಪ್ಪ ಹೋಗುವ ಅಂತ ಹೇಳಿದ್ರು. ಹಾಗೆ ನಾವು ಮತ್ತೆ ಹೊರಟು ಬಂದ್ವಿ. ಬರುವಾಗ ಅಷ್ಟೇನು ಮಳೆ ಸಿಗ್ಲಿಲ್ಲ. ಮನೆಗೆ ಬಂದು ನಾವು ರೀಚ್ ಆದ್ವಿ. ಡ್ರೈವ್ ಮಾಡಿ ಸ್ವಲ್ಪ ಸಾಕಾಗಿತ್ತು. ಹಾಗೆ ಒಂದು ಎಳ್ನೀರು ಕುಡ್ಕೊಂಡೆ. ಓಕೆ ಬಾಯ್ ಆಯ್ತಾ.